ರಾಜ್ಯದಲ್ಲಿ ಮತ್ತೆ ಕೊರೋನಾ ತಾಂಡವ. ಸದ್ದಿಲ್ಲದೆ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳ. ರಾಜ್ಯದಲ್ಲಿ 35 ಮಂದಿಗೆ ಕೋವಿಡ್ ಸೋಂಕು ತಗುಲಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಿದೆ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕೋವಿಡ್ ಸಂಕಟ, ಮತ್ತೆ ಕೋವಿಡ್ ರಣ ತಾಂಡವ. ನಿಶಬ್ದವಾಗಿ ಕೊರೋನಾ ರಾಜ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ರಾಜ್ಯದಲ್ಲಿ 35 ಮಂದಿಗೆ ಕೋವಿಡ್ ಸೋಂಕು ತಗುಲಿದೆ ಎಂದು ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ 32 ಕೋವಿಡ್ ಕೇಸ್ಗಳು ಪತ್ತೆಯಾಗಿದೆ. 9 ತಿಂಗಳ ಮಗು ಸೇರಿ 3 ಮಕ್ಕಳಲ್ಲಿ ಈ ಸೋಂಕು ಕಾಣಿಸಿಕೊಂಡಿದ್ದು, ಗರ್ಭಿಣಿಯರಲ್ಲೂ ಸೋಂಕು ಪತ್ತೆಯಾಗಿದೆ. ಹೆಣ್ಣು ಮಕ್ಕಳ ಭ್ರೂಣದಲ್ಲಿ ಮಗು ಮೂಡಿದಾಗ ಆ ಗರ್ಭಿಣಿಗೆ ಆಗುವ ಸಂತೋಷಕ್ಕಿಂತ ಹೆಚ್ಚಾದ ಸಂಕಟ ಇದು. ಬಳ್ಳಾರಿ ವಿಜಯನಗರದಲ್ಲಿ 2 ಸೋಂಕು ಎಂದು ಹೇಳಲಾಗ್ತಾ ಇದ್ದು, ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ತಪಾಸಣೆಯ ವೇಳೆ ಕೋವಿಡ್ ಇರೋದು ದೃಢ ಖಚಿತ ಖಾತ್ರಿಯಾಗಿದೆ. ಆರೋಗ್ಯ ಇಲಾಖೆಗೆ ಕೋವಿಡ್ ಟೆನ್ಷನ್ ಶುರುವಾಗಿದೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಢವಢವ. ಸದ್ದೇ ಇಲ್ಲದೆ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಒಂದಷ್ಟು ಮಂದಿಗೆ ಸಿಂಪ್ಟಮ್ಸ್ ಕಾಣಿಸಿಕೊಂಡ್ರೆ ಮತ್ತೊಂದಷ್ಟು ಮಂದಿಗೆ ಯಾವ ಲಕ್ಷಣಗಳು ಗೋಚರ ಆಗೋದಿಲ್ಲ. ಉಸಿರಾಟದ ತೊಂದರೆ ಇದೆ ಅಂತ ಹೇಳಿ ಅಡ್ಮಿಟ್ ಆದವರಿಗೆ ಡಾಕ್ಟರ್ ಕೊಟ್ಟ ರಿಪೋರ್ಟ್ಗಳು ಶಾಕ್ ತರಿಸ್ತಾ ಇದೆ. ಒಂದಷ್ಟು ಮಕ್ಕಳಲ್ಲಿ ಕಾಣಿಸಿಕೊಂಡ್ರೆ ಮತ್ತೊಂದಷ್ಟು ಗರ್ಭಿಣಿ ಸ್ತ್ರೀಯರಲ್ಲೂ ಕೂಡ ಈ ತರಹದ ಕೋವಿಡ್ ಸಿಂಪ್ಟಮ್ಸು. ಕರ್ನಾಟಕವನ್ನ ಭಯಪಡಿಸುವಂತಹ ಹಾಸ್ಪಿಟಲ್ ರಿಪೋರ್ಟ್ಸ್ಗಳು. ಒಂದು ಬಾರಿ ಭಾರತ ನಡುಗಿ ಹೋಗಿತ್ತು, ನಲುಗಿ ಹೋಗಿತ್ತು, ತತ್ತರಿಸಿತ್ತು. ಹಾಗಾದ್ರೆ ರಾಜ್ಯಕ್ಕೆ ಮತ್ತೆ ಕೊರೋನಾ ಎಂಟ್ರಿ ಎಫೆಕ್ಟ್ ಕೊಡ್ತಾ ಮಾಸ್ಕ್ ಕಡ್ಡಾಯ ಮಾಡಿದ ಆರೋಗ್ಯ ಇಲಾಖೆ. ಗರ್ಭಿಣಿಯರು, ವೃದ್ಧರು, ಮಕ್ಕಳಿಗೆ ಮಾಸ್ಕ್ ಕಡ್ಡಾಯ. ಸುತ್ತೋಲೆ ಸರ್ಕ್ಯುಲರ್ ಹೊರಡಿಸಲಾಗಿದೆ. ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಮಾಸ್ಕ್ ಕಡ್ಡಾಯ. ಕೈಗಳನ್ನ ಸ್ಯಾನಿಟೈಸ್ ಮಾಡಿ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಪದೇ ಪದೇ ಸುಸ್ತು, ಆಯಾಸ, ಆರೋಗ್ಯ ತಪ್ಪುತ್ತಿದ್ದರೆ ತಪಾಸಣೆ ಮಾಡಿಸಿ. ರಾಜ್ಯ ಆರೋಗ್ಯ ಇಲಾಖೆಯಿಂದ ಎಚ್ಚರಿಕೆ. ಇದನ್ನು ಗಮನಿಸಬೇಕು, ಪಾಲಿಸಬೇಕು. ನಾಳೆಯಿಂದಲೇ ರಾಜ್ಯಾದ್ಯಂತ ಕೋವಿಡ್ ಟೆಸ್ಟ್ ಆರಂಭ. ಮತ್ತೆ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಓಪನ್ ಮಾಡೋದಕ್ಕೆ ನಿರ್ಧಾರ. ಮೆಡಿಕಲ್ ಕಾಲೇಜು, ಜಿಲ್ಲಾಸ್ಪತ್ರೆ, ಸ್ಥಳೀಯ ಆಸ್ಪತ್ರೆಗಳು ಕೂಡ ಇನ್ನು ಮುಂದೆ ಟೆಸ್ಟ್ ಮಾಡೋದಕ್ಕೆ ರೆಡಿ ಆಗಿರಬೇಕು. ಮತ್ತದೇ ಕೈಗಳಿಗೆ ಗ್ಲೌಸು, ಮತ್ತದೇ ಮುಖಗಳಿಗೆ ಮಾಸ್ಕು, ಮತ್ತದೇ ಬಾಟಲ್ ಸ್ಯಾನಿಟೈಸರು, ಮತ್ತದೇ ಸಿರಿಂಜು, ಮತ್ತದೇ ಮಣ್ಣಂಗಟ್ಟಿ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಮತ್ತು ಭಯಪಡಿಸಿದ್ದ ಕೊರೋನಾ ಈಗಾಗಲೇ ಆಂಧ್ರ ಪ್ರದೇಶ, ತಮಿಳುನಾಡು, ತೆಲಂಗಾಣ ಭಾಗದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಸೋಂಕಿತರನ್ನ ಪ್ರತ್ಯೇಕವಾಗಿ ಇರಿಸಲಾಗ್ತಿದೆ. ಅನಾರೋಗ್ಯದಿಂದ ಬಳಲ್ತಾ ಇರತಕ್ಕಂತಹ ವ್ಯಕ್ತಿಗಳನ್ನ ತೀವ್ರ ನಿಗಾದಲ್ಲಿ ಇಡಲಾಗ್ತಾ ಇದೆ. ಪರಸ್ಪರ ಒಬ್ಬರಿಂದೊಬ್ಬರಿಗೆ ಹರಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಆರೋಗ್ಯ ಇಲಾಖೆ ನಾನಾ ತರಹದ ಸೂತ್ರಗಳನ್ನು ಪ್ರಯೋಗ ಮಾಡ್ತಾ ಇದೆ. ಚೀನಾದ ವುಹಾನ್ನಲ್ಲಿ ಶುರುವಾದ ಈ ಒಂದು ಅಟ್ಟಹಾಸ ಅದಾದ ನಂತರ ಏಷ್ಯಾ ಖಂಡದ ಭಾರತದಲ್ಲೂ ಕೂಡ ತಾಂಡವಾಡಿತ್ತು. ಅದಾದ ನಂತರ ಭಾರತ 10-15 ವರ್ಷಕ್ಕೆ ಹಿಂದಕ್ಕೆ ಹೋಗಿತ್ತು. ಈಗ ಚೇತರಿಸಿಕೊಳ್ಳುವ ಹೊಸ್ತಿಲಲ್ಲಿ ಮತ್ತೊಂದು. ದೇಶದ ಹಲವು ರಾಜ್ಯಗಳಲ್ಲೂ ಕೋವಿಡ್ ಗೈಡ್ಲೈನ್ಸ್ ರಿಲೀಸ್ ಆಗಿದೆ. ಭಾರತದಲ್ಲಿ LF7 ಮತ್ತು NB 1.8 ತಳಿಗಳು ಪತ್ತೆಯಾಗಿದೆ. ಕೇರಳ 185, ತಮಿಳುನಾಡು 66, ಮಹಾರಾಷ್ಟ್ರ 56, ದೆಹಲಿ 23, ಗುಜರಾತ್ 15, ರಾಜಸ್ಥಾನ 2, ಹರಿಯಾಣ, ಸಿಕ್ಕಿಂ ರಾಜ್ಯಗಳಲ್ಲೂ ಕೂಡ ತಲಾ 1 ಪ್ರಕರಣ ದಾಖಲಾಗಿದೆ. ದೇಶದಾದ್ಯಂತ ಒಟ್ಟು 398 ಸಕ್ರಿಯ ಪ್ರಕರಣಗಳು. ಆಂಧ್ರದಲ್ಲಿ ಮಾಸ್ಕ್ ಕಡ್ಡಾಯ ಮಾಡಿದ ಚಂದ್ರಬಾಬು ಸರ್ಕಾರ. ದೇಶದ ಹಲವು ರಾಜ್ಯಗಳಲ್ಲೂ ಕೋವಿಡ್ ಗೈಡ್ಲೈನ್ಸ್ ರಿಲೀಸ್. ಇನ್ನು ನಮ್ಮ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ,
ದೇಹ ಬಾಧೆಗೆ ಅವಸರ ಆದಾಗ ಆ ಸಂದರ್ಭದಲ್ಲಿ ಶೌಚಾಲಯವನ್ನು ಹುಡುಕುವಂತಹ ಪರಿಸ್ಥಿತಿ ನಮ್ಮ ರಾಜ್ಯದ ಆರೋಗ್ಯ ಇಲಾಖೆಯ ಸಾಂಪ್ರದಾಯಿಕ ಪದ್ಧತಿ. 2-3 ಬಾರಿ ದೇಶ ಲಾಕ್ಡೌನ್ ಎನ್ನುವಂತಹ ಭೀತಿಯನ್ನು ಎದುರಿಸಿದೆ. 2-3 ಬಾರಿ ಅಂತ ಹೇಳಿದ್ರೆ ಒಂದು 6-9 ಬಾರಿ ಆಗಿದೆ, 2-3 ಸುತ್ತಿನ ಅಂತ ಹೇಳಿದ್ದು. ಸೊ ಕೋವಿಡ್ ಭಾರತವನ್ನು ಎಷ್ಟು ಇನ್ನಿಲ್ಲದೆ ಕಾಡಿತ್ತು ಎನ್ನುವಂಥ ಪರಿಜ್ಞಾನ ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೆ. ಇಂತಹ ಹೊತ್ತಲ್ಲಿ ಒಂದು ಕಡೆಗಳಲ್ಲಿ ಗರ್ಭಿಣಿಯರನ್ನೂ ಬಿಡದೆ, ಮಕ್ಕಳನ್ನೂ ಬಿಡದೆ, ಹೃದ್ರೋಗದವರನ್ನೂ ಬಿಡದೆ, ಶ್ವಾಸಕೋಶಕ್ಕೆ ನೇರ ದಾಳಿ ಮಾಡಿ ವೃದ್ಧರನ್ನೂ ನಡುಗಿಸ್ತಾ ಇರೋ ಈ ಕೋವಿಡ್ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಪ್ರಕರಣದ ಮುಖೇನ ನಮ್ಮನ್ನು ಎಚ್ಚರಿಸ್ತಾ ಇದೆ. ಇನ್ನೂ ಆರೋಗ್ಯ ಇಲಾಖೆ, ಇನ್ನೂ ದಿನೇಶ್ ಗುಂಡೂರಾವ್, ಇನ್ನೂ ಆರೋಗ್ಯ ಸಚಿವಾಲಯ ಹೀಗೆ ಸುಮ್ಮನಿದ್ರೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ತೆಗೆದುಕೊಂಡಂತಹ ನಿರ್ಧಾರ, ತಮಿಳುನಾಡಿನಲ್ಲಿ ಸ್ಟಾಲಿನ್ ತೆಗೆದುಕೊಂಡಂತಹ ತೀರ್ಮಾನ, ತಮಿಳುನಾಡು ಆಂಧ್ರ ಪ್ರದೇಶದ ಸುತ್ತೋಲೆಗೂ ಹಿಂದೆ ಬೀಳ್ತಾ ನಮ್ಮ ಕರ್ನಾಟಕದ ಆರೋಗ್ಯ ಇಲಾಖೆಯ ಸುತ್ತೋಲೆ ಗೈಡ್ಲೈನ್ಸ್ಗಳು, ಕಟಿಬದ್ಧವಾದ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಆಂಧ್ರ ಪ್ರದೇಶ. ಆದರೆ ನಮ್ಮಲ್ಲಿ ಈಗ ಟೆಸ್ಟಿಂಗ್ ಲ್ಯಾಬ್ಗಳು ಓಪನ್ ಆಗಬೇಕು ಎನ್ನುವಂಥ ತೀರ್ಮಾನ ಅದು ಸ್ವಾಗತಾರ್ಹ. ಇನ್ನೂ ಕೂಡ ಮತ್ತಷ್ಟು ಕಠಿಣವಾಗಬೇಕು. ಸೋಂಕಿತರು ಪತ್ತೆ ಹಚ್ಚಿದಾಗ ಸೋಂಕಿತರನ್ನು ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಕ್ಯಾಂಪ್ಗಳಲ್ಲಿ ತಪಾಸಣೆ ಮಾಡಿ ಮತ್ತೊಬ್ಬರಿಗೆ ಹರಡದಂತೆ ತಡೆಗಟ್ಟಬೇಕು ಎನ್ನುವಂತಹದ್ದು ಜನಾಕ್ರೋಶದ ಮುಖಾಂತರವಾಗಿ ಈಗ ಕರ್ನಾಟಕದಲ್ಲಿ ಆಕ್ರೋಶಗಳು ಕೂಡ ಭುಗಿಲೆದ್ದಿದ್ದಾವೆ. ಬೆಂಗಳೂರು ಒಂದರಲ್ಲೇ, ರಾಜ್ಯದ ರಾಜಧಾನಿ ಬೆಂಗಳೂರು ಒಂದರಲ್ಲೇ 32 ಕೋವಿಡ್ ಪ್ರಕರಣ ಪತ್ತೆಯಾಗಿದೆ. ಅತ್ಯಂತ ಆತಂಕಕಾರಿ ವಿಚಾರ. 9 ತಿಂಗಳ ಮಗು ಸೇರಿ 3 ಮಕ್ಕಳಲ್ಲೂ ಕೂಡ ಸೋಂಕು ಕಂಡು ಬಂದಿದೆ. ಬೆಳಗಾವಿಯಲ್ಲಿ 25 ವರ್ಷದ ಗರ್ಭಿಣಿಯಲ್ಲೂ ಕೂಡ ಸೋಂಕು ಪತ್ತೆಯಾಗಿದೆ. ಇನ್ನು ಹಸುಗೂಸಿನ ಮೇಲೂ ಕೂಡ ಕೋವಿಡ್ ಹೆರಿಡಿಟಿ ಮುಖಾಂತರವಾಗಿ ಹೋಗೋ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು 1 ತಿಂಗಳ ಹಿಂದೆ ಪುಣೆಗೆ ಹೋಗಿ ಬಂದಿದ್ದಂತಹ ಮಹಿಳೆ, ಬಳ್ಳಾರಿ ವಿಜಯನಗರದಲ್ಲಿ 2 ಸೋಂಕು ಎಂದು ಖಾತ್ರಿಯಾಗಿದೆ.